ಬಣಗುಡ್ತಾ ಇದೆ. ಉಗ್ರರ ದಾಳಿಗೆ ನಲುಗಿದೆ ಜಮ್ಮು ಕಾಶ್ಮೀರದ ಟೂರಿಸಂ. ದಾಲ್ ಸರೋವರದಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ನೀಡ್ತಾ ಇದೆ. ತೋರಿಸ್ತಾ ಇದ್ದಾರೆ ನೋಡಿ, ಹೆಂಗಿದೆ ಇಲ್ಲಿ ಡಾಲ್ ಲೇಕ್ ಅಂತ ಹೇಳಿ. ಯಾವಾಗ್ಲೂ ಕೂಡ ಪ್ರವಾಸಿಗರಿಂದಲೇ ಗಿಜಿಗುಡುವಂತ ಈ ಡಾಲ್ ಲೇಕ್ ಇವತ್ತು ಯಾರೂ ಇಲ್ಲದೆ ಬಣಗುಡ್ತಾ ಇದೆ. ಇದಕ್ಕೆ ಕಾರಣ ಇಲ್ಲಿ ಭಯೋತ್ಪಾದಕ ಚಟುವಟಿಕೆ ಆದ ನಂತರ ಸಂಪೂರ್ಣವಾಗಿ ಇಲ್ಲೆಲ್ಲವೂ ಕೂಡ ನಿರ್ಬಂಧವನ್ನ ವಿಧಿಸಲಾಗಿದೆ. ಸುಮಾರು 45 ಪ್ರವಾಸಿ ತಾಣಗಳನ್ನ ಸಂಪೂರ್ಣ ಬಂದ್ ಮಾಡಿರೋದ್ರಿಂದಾಗಿ ಯಾವುದೇ ಪ್ರವಾಸಿಗರು ಅಲ್ಲಿಗೆ ಹೋಗೋದಕ್ಕೆ ಅವಕಾಶ ಇಲ್ಲ. ಅಲ್ಲಿ ನಾವು ಹೋದಾಗ ನಮ್ಗೆ ಕಾಣ ಸಿಗೋದು ಆರ್ಮಿ, ಜಮ್ಮು ಕಾಶ್ಮೀರ ಪೊಲೀಸರು ಬಿಟ್ರೆ ಬೇರೆ ಏನು ಕೂಡ ಇಲ್ಲ. ನೋಡಿ, ಇದು ಯಾವಾಗ್ಲೂ ಕೂಡ ಇಲ್ಲಿ ಪ್ರವಾಸಿಗರು ಈ ಬೋಟ್ ಗಳ ಮೂಲಕ ಇಲ್ಲಿ ರೈಡ್ ಮಾಡ್ತಾ ಇದ್ರು. ಇಲ್ಲಿ ಕೆಲವು ಕೆಫೆಟೇರಿಯಾಗಳಿದಾವೆ, ಅದ್ರ ಜೊತೆಗೆ ಬೋಟ್ ನಲ್ಲೇ ಹೋಟೆಲ್ಗಳೆಲ್ಲವೂ ಕೂಡ ಇದಾವೆ. ಬಹಳ ಪೀಸ್ಫುಲ್ ಏರಿಯಾ ಇದು, ಗಿಜಿಗುಡುವಂತ ಏರಿಯಾ ಇದು. ಈ ಡಾಲ್ ಲೇಕ್ ಸುಮಾರು ದೂರದವರೆಗೂ ಕೂಡ ಹಿಂಗೆ ಆವರಿಸಿಕೊಂಡಿದೆ. ಫಿಶಿಂಗ್ ಕೂಡ ಇಲ್ಲ ಆಗುತ್ತೆ. ಆ ಕಡೆಯಲ್ಲಿ ನೋಡಬಹುದು ನೀವು, ಪ್ರಕೃತಿಯ ಸುಂದರವಾದಂತ ಮಡಿಲಿನಲ್ಲಿ ಹೇಗೆ ಮನಮೋಹಕವಾದಂತ ದೃಶ್ಯ ಹೇಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಇಲ್ಲಿರುವಂತ ಸಿಬ್ಬಂದಿ ಕೂಡ ಕೇವಲ ಇಲ್ಲಿ ಕೂತು ಇಲ್ಲಿದ್ದು ಸದ್ಯಕ್ಕೆ ಯಾವುದೇ ಪ್ರವಾಸಿಗರು ಇಲ್ಲದೆ ಇರೋದ್ರಿಂದಾಗಿ ಇಲ್ಲಿ ಸುಮ್ಮನೆ ಕೂತಿರೋದನ್ನ ತಾವು ನೋಡ್ತಾ ಇದ್ದೀರಿ. ಮುಂದುವರೆದು ಗಮನಿಸ್ತಾ ಹೋದ್ರೆ ಅಲ್ಲಿ ಕೂಡ ನೋಡಿ, ಅಲ್ಲೆಲ್ಲವೂ ಕೂಡ ಬೋಟ್ಗಳು ಹಂಗೆ ಖಾಲಿ ನಿಂತ್ಕೊಂಡಿರೋದನ್ನ ತಾವು ನೋಡ್ತಾ ಇದ್ದೀರಿ. ಡಾಲ್ ಲೇಕ್ ಆ ಕಡೆ ಒಂದು ರೆಸಾರ್ಟ್ ಕೂಡ ಇದೆ ನೋಡಿ, ಅಲ್ಲೆಲ್ಲವೂ ಕೂಡ ಖಾಲಿಯಾಗಿದೆ. ಪ್ರವಾಸಿಗರು ಕೆಲವು ಸೀಮಿತ ಜಾಗಗಳಿಗೆ ಮಾತ್ರ ಹೋಗಿ ಟೂರಿಸ್ಟ್ ಅಲ್ಲಿ ಹೋಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಅದರ ಹೊರತಾಗಿ ಬೇರೆ ಏನು ಕೂಡ ಇಲ್ಲ. ಇಲ್ಲಿ ನೀರಿನಲ್ಲಿ ಆಟ ಆಡೋದಕ್ಕೆ ಮತ್ತೆ ನೀರಿನಲ್ಲಿ ಇಲ್ಲಿ ಎಂಜಾಯ್ ಮಾಡೋದಕ್ಕೂ ಕೂಡ ಕೆಲವು ಆಟೋಟಕ್ಕೆ ಕೂಡ ಅಲ್ಲೆಲ್ಲವೂ ಕೂಡ ಇದಾವೆ, ವ್ಯವಸ್ಥೆಗಳಿದಾವೆ. ಒಟ್ಟಾರೆ ನಾವು ಗಮನಿಸ್ತಾ ಹೋದ್ರೆ ಈ ಡಾಲ್ ಲೇಕ್ ನಲ್ಲಿ ಪೆಹಲ್ಗಾಂವ್ನ ಅಟ್ಯಾಕ್ ಆದ ನಂತರ ಇಲ್ಲಿ ಬರುವ ಯಾತ್ರಿಕರ ಸಂಖ್ಯೆ ಕಡಿಮೆ ಆಗಿದೆ. ಮತ್ತೆ ಬಹಳ ಸೂಕ್ಷ್ಮ ಪ್ರದೇಶ, ಶ್ರೀನಗರದ ಹೃದಯ ಭಾಗದಲ್ಲೇ ಇದಿರೋದ್ರಿಂದಾಗಿ ಜನರಿಗೆ ಇಲ್ಲಿ ಬರೋದಕ್ಕೆ ನಿಷಿದ್ಧ ನಿರ್ಬಂಧವನ್ನ ಹೇರಲಾಗಿದೆ. ಸದ್ಯಕ್ಕೆ ಅದೆಲ್ಲದರ ಹೊರತಾಗಿಯೂ ಕೂಡ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಸೇನಾ ಆಪರೇಷನ್ಗಳು ನಡೀತಾ ಇದೆ. ರಾಜತಾಂತ್ರಿಕವಾಗಿ ಭಾರತ ಪಾಕಿಸ್ತಾನದ ಮೇಲೆ ಒತ್ತಡ ಹಾಕುವಂತ ಕೆಲಸವನ್ನ ಮಾಡ್ತಾ ಇದೆ. ಮುಂದುವರೆದು ಪಾಕಿಸ್ತಾನವನ್ನ ಹೆಣೆಯೋದಕ್ಕೆ ಗಡಿಯಲ್ಲಿ ಭಯೋತ್ಪಾದಕರ ನೆಲೆಗಳನ್ನ ಧ್ವಂಸ ಮಾಡೋದಕ್ಕೂ ಕೂಡ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಬಣಗುಡ್ತಾ ಇದೆ. ಉಗ್ರರ ದಾಳಿಗೆ ನಲುಗಿದೆ ಜಮ್ಮು ಕಾಶ್ಮೀರದ ಟೂರಿಸಂ. ದಾಲ್ ಸರೋವರದಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ನೀಡ್ತಾ ಇದೆ. ತೋರಿಸ್ತಾ ಇದ್ದಾರೆ ನೋಡಿ, ಹೆಂಗಿದೆ ಇಲ್ಲಿ ಡಾಲ್ ಲೇಕ್ ಅಂತ ಹೇಳಿ. ಯಾವಾಗ್ಲೂ ಕೂಡ ಪ್ರವಾಸಿಗರಿಂದಲೇ ಗಿಜಿಗುಡುವಂತ ಈ ಡಾಲ್ ಲೇಕ್ ಇವತ್ತು ಯಾರೂ ಇಲ್ಲದೆ ಬಣಗುಡ್ತಾ ಇದೆ. ಇದಕ್ಕೆ ಕಾರಣ ಇಲ್ಲಿ ಭಯೋತ್ಪಾದಕ ಚಟುವಟಿಕೆ ಆದ ನಂತರ ಸಂಪೂರ್ಣವಾಗಿ ಇಲ್ಲೆಲ್ಲವೂ ಕೂಡ ನಿರ್ಬಂಧವನ್ನ ವಿಧಿಸಲಾಗಿದೆ. ಸುಮಾರು 45 ಪ್ರವಾಸಿ ತಾಣಗಳನ್ನ ಸಂಪೂರ್ಣ ಬಂದ್ ಮಾಡಿರೋದ್ರಿಂದಾಗಿ ಯಾವುದೇ ಪ್ರವಾಸಿಗರು ಅಲ್ಲಿಗೆ ಹೋಗೋದಕ್ಕೆ ಅವಕಾಶ ಇಲ್ಲ. ಅಲ್ಲಿ ನಾವು ಹೋದಾಗ ನಮ್ಗೆ ಕಾಣ ಸಿಗೋದು ಆರ್ಮಿ, ಜಮ್ಮು ಕಾಶ್ಮೀರ ಪೊಲೀಸರು ಬಿಟ್ರೆ ಬೇರೆ ಏನು ಕೂಡ ಇಲ್ಲ. ನೋಡಿ, ಇದು ಯಾವಾಗ್ಲೂ ಕೂಡ ಇಲ್ಲಿ ಪ್ರವಾಸಿಗರು ಈ ಬೋಟ್ ಗಳ ಮೂಲಕ ಇಲ್ಲಿ ರೈಡ್ ಮಾಡ್ತಾ ಇದ್ರು. ಇಲ್ಲಿ ಕೆಲವು ಕೆಫೆಟೇರಿಯಾಗಳಿದಾವೆ, ಅದ್ರ ಜೊತೆಗೆ ಬೋಟ್ ನಲ್ಲೇ ಹೋಟೆಲ್ಗಳೆಲ್ಲವೂ ಕೂಡ ಇದಾವೆ. ಬಹಳ ಪೀಸ್ಫುಲ್ ಏರಿಯಾ ಇದು, ಗಿಜಿಗುಡುವಂತ ಏರಿಯಾ ಇದು. ಈ ಡಾಲ್ ಲೇಕ್ ಸುಮಾರು ದೂರದವರೆಗೂ ಕೂಡ ಹಿಂಗೆ ಆವರಿಸಿಕೊಂಡಿದೆ. ಫಿಶಿಂಗ್ ಕೂಡ ಇಲ್ಲ ಆಗುತ್ತೆ. ಆ ಕಡೆಯಲ್ಲಿ ನೋಡಬಹುದು ನೀವು, ಪ್ರಕೃತಿಯ ಸುಂದರವಾದಂತ ಮಡಿಲಿನಲ್ಲಿ ಹೇಗೆ ಮನಮೋಹಕವಾದಂತ ದೃಶ್ಯ ಹೇಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಇಲ್ಲಿರುವಂತ ಸಿಬ್ಬಂದಿ ಕೂಡ ಕೇವಲ ಇಲ್ಲಿ ಕೂತು ಇಲ್ಲಿದ್ದು ಸದ್ಯಕ್ಕೆ ಯಾವುದೇ ಪ್ರವಾಸಿಗರು ಇಲ್ಲದೆ ಇರೋದ್ರಿಂದಾಗಿ ಇಲ್ಲಿ ಸುಮ್ಮನೆ ಕೂತಿರೋದನ್ನ ತಾವು ನೋಡ್ತಾ ಇದ್ದೀರಿ. ಮುಂದುವರೆದು ಗಮನಿಸ್ತಾ ಹೋದ್ರೆ ಅಲ್ಲಿ ಕೂಡ ನೋಡಿ, ಅಲ್ಲೆಲ್ಲವೂ ಕೂಡ ಬೋಟ್ಗಳು ಹಂಗೆ ಖಾಲಿ ನಿಂತ್ಕೊಂಡಿರೋದನ್ನ ತಾವು ನೋಡ್ತಾ ಇದ್ದೀರಿ. ಡಾಲ್ ಲೇಕ್ ಆ ಕಡೆ ಒಂದು ರೆಸಾರ್ಟ್ ಕೂಡ ಇದೆ ನೋಡಿ, ಅಲ್ಲೆಲ್ಲವೂ ಕೂಡ ಖಾಲಿಯಾಗಿದೆ. ಪ್ರವಾಸಿಗರು ಕೆಲವು ಸೀಮಿತ ಜಾಗಗಳಿಗೆ ಮಾತ್ರ ಹೋಗಿ ಟೂರಿಸ್ಟ್ ಅಲ್ಲಿ ಹೋಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಅದರ ಹೊರತಾಗಿ ಬೇರೆ ಏನು ಕೂಡ ಇಲ್ಲ. ಇಲ್ಲಿ ನೀರಿನಲ್ಲಿ ಆಟ ಆಡೋದಕ್ಕೆ ಮತ್ತೆ ನೀರಿನಲ್ಲಿ ಇಲ್ಲಿ ಎಂಜಾಯ್ ಮಾಡೋದಕ್ಕೂ ಕೂಡ ಕೆಲವು ಆಟೋಟಕ್ಕೆ ಕೂಡ ಅಲ್ಲೆಲ್ಲವೂ ಕೂಡ ಇದಾವೆ, ವ್ಯವಸ್ಥೆಗಳಿದಾವೆ. ಒಟ್ಟಾರೆ ನಾವು ಗಮನಿಸ್ತಾ ಹೋದ್ರೆ ಈ ಡಾಲ್ ಲೇಕ್ ನಲ್ಲಿ ಪೆಹಲ್ಗಾಂವ್ನ ಅಟ್ಯಾಕ್ ಆದ ನಂತರ ಇಲ್ಲಿ ಬರುವ ಯಾತ್ರಿಕರ ಸಂಖ್ಯೆ ಕಡಿಮೆ ಆಗಿದೆ. ಮತ್ತೆ ಬಹಳ ಸೂಕ್ಷ್ಮ ಪ್ರದೇಶ, ಶ್ರೀನಗರದ ಹೃದಯ ಭಾಗದಲ್ಲೇ ಇದಿರೋದ್ರಿಂದಾಗಿ ಜನರಿಗೆ ಇಲ್ಲಿ
ಬರೋದಕ್ಕೆ ನಿಷಿದ್ಧ ನಿರ್ಬಂಧವನ್ನ ಹೇರಲಾಗಿದೆ. ಸದ್ಯಕ್ಕೆ ಅದೆಲ್ಲದರ ಹೊರತಾಗಿಯೂ ಕೂಡ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಸೇನಾ ಆಪರೇಷನ್ಗಳು ನಡೀತಾ ಇದೆ. ರಾಜತಾಂತ್ರಿಕವಾಗಿ ಭಾರತ ಪಾಕಿಸ್ತಾನದ ಮೇಲೆ ಒತ್ತಡ ಹಾಕುವಂತ ಕೆಲಸವನ್ನ ಮಾಡ್ತಾ ಇದೆ. ಮುಂದುವರೆದು ಪಾಕಿಸ್ತಾನವನ್ನ ಹೆಣೆಯೋದಕ್ಕೆ ಗಡಿಯಲ್ಲಿ ಭಯೋತ್ಪಾದಕರ ನೆಲೆಗಳನ್ನ ಧ್ವಂಸ ಮಾಡೋದಕ್ಕೂ ಕೂಡ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಬಣಗುಡ್ತಾ ಇದೆ. ಉಗ್ರರ ದಾಳಿಗೆ ನಲುಗಿದೆ ಜಮ್ಮು ಕಾಶ್ಮೀರದ ಟೂರಿಸಂ. ದಾಲ್ ಸರೋವರದಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದೆ. ತೋರಿಸ್ತಾ ಇದ್ದಾರೆ ನೋಡಿ, ಹೆಂಗಿದೆ ಇಲ್ಲಿ ಡಾಲ್ ಲೇಕ್ ಅಂತ ಹೇಳಿ. ಯಾವಾಗ್ಲೂ ಕೂಡ ಪ್ರವಾಸಿಗರಿಂದಲೇ ಗಿಜಿಗುಡುವಂತ ಈ ಡಾಲ್ ಲೇಕ್ ಇವತ್ತು ಯಾರೂ ಇಲ್ಲದೆ ಬಣಗುಡ್ತಾ ಇದೆ. ಇದಕ್ಕೆ ಕಾರಣ ಇಲ್ಲಿ ಭಯೋತ್ಪಾದಕ ಚಟುವಟಿಕೆ ಆದ ನಂತರ ಸಂಪೂರ್ಣವಾಗಿ ಇಲ್ಲೆಲ್ಲವೂ ಕೂಡ ನಿರ್ಬಂಧವನ್ನ ವಿಧಿಸಲಾಗಿದೆ. ಸುಮಾರು 45 ಪ್ರವಾಸಿ ತಾಣಗಳನ್ನ ಸಂಪೂರ್ಣ ಬಂದ್ ಮಾಡಿರೋದ್ರಿಂದಾಗಿ ಯಾವುದೇ ಪ್ರವಾಸಿಗರು ಅಲ್ಲಿಗೆ ಹೋಗೋದಕ್ಕೆ ಅವಕಾಶ ಇಲ್ಲ. ಅಲ್ಲಿ ನಾವು ಹೋದಾಗ ನಮ್ಗೆ ಕಾಣ ಸಿಗೋದು ಆರ್ಮಿ, ಜಮ್ಮು ಕಾಶ್ಮೀರ ಪೊಲೀಸರು ಬಿಟ್ರೆ ಬೇರೆ ಏನು ಕೂಡ ಇಲ್ಲ. ನೋಡಿ, ಇದು ಯಾವಾಗ್ಲೂ ಕೂಡ ಇಲ್ಲಿ ಪ್ರವಾಸಿಗರು ಈ ಬೋಟ್ ಗಳ ಮೂಲಕ ಇಲ್ಲಿ ರೈಡ್ ಮಾಡ್ತಾ ಇದ್ರು. ಇಲ್ಲಿ ಕೆಲವು ಕೆಫೆಟೇರಿಯಾಗಳಿದಾವೆ, ಅದ್ರ ಜೊತೆಗೆ ಬೋಟ್ ನಲ್ಲೇ ಹೋಟೆಲ್ಗಳೆಲ್ಲವೂ ಕೂಡ ಇದಾವೆ. ಬಹಳ ಪೀಸ್ಫುಲ್ ಏರಿಯಾ ಇದು, ಗಿಜಿಗುಡುವಂತ ಏರಿಯಾ ಇದು. ಈ ಡಾಲ್ ಲೇಕ್ ಸುಮಾರು ದೂರದವರೆಗೂ ಕೂಡ ಹಿಂಗೆ ಆವರಿಸಿಕೊಂಡಿದೆ. ಫಿಶಿಂಗ್ ಕೂಡ ಇಲ್ಲ ಆಗುತ್ತೆ. ಆ ಕಡೆಯಲ್ಲಿ ನೋಡಬಹುದು ನೀವು, ಪ್ರಕೃತಿಯ ಸುಂದರವಾದಂತ ಮಡಿಲಿನಲ್ಲಿ ಹೇಗೆ ಮನಮೋಹಕವಾದಂತ ದೃಶ್ಯ ಹೇಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಇಲ್ಲಿರುವಂತ ಸಿಬ್ಬಂದಿ ಕೂಡ ಕೇವಲ ಇಲ್ಲಿ ಕೂತು ಇಲ್ಲಿದ್ದು ಸದ್ಯಕ್ಕೆ ಯಾವುದೇ ಪ್ರವಾಸಿಗರು ಇಲ್ಲದೆ ಇರೋದ್ರಿಂದಾಗಿ ಇಲ್ಲಿ ಸುಮ್ಮನೆ ಕೂತಿರೋದನ್ನ ತಾವು ನೋಡ್ತಾ ಇದ್ದೀರಿ. ಮುಂದುವರೆದು ಗಮನಿಸ್ತಾ ಹೋದ್ರೆ ಅಲ್ಲಿ ಕೂಡ ನೋಡಿ, ಅಲ್ಲೆಲ್ಲವೂ ಕೂಡ ಬೋಟ್ಗಳು ಹಂಗೆ ಖಾಲಿ ನಿಂತ್ಕೊಂಡಿರೋದನ್ನ ತಾವು ನೋಡ್ತಾ ಇದ್ದೀರಿ. ಡಾಲ್ ಲೇಕ್ ಆ ಕಡೆ ಒಂದು ರೆಸಾರ್ಟ್ ಕೂಡ ಇದೆ ನೋಡಿ, ಅಲ್ಲೆಲ್ಲವೂ ಕೂಡ ಖಾಲಿಯಾಗಿದೆ. ಪ್ರವಾಸಿಗರು ಕೆಲವು ಸೀಮಿತ ಜಾಗಗಳಿಗೆ ಮಾತ್ರ ಹೋಗಿ ಟೂರಿಸ್ಟ್ ಅಲ್ಲಿ ಹೋಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಅದರ ಹೊರತಾಗಿ ಬೇರೆ ಏನು ಕೂಡ ಇಲ್ಲ. ಇಲ್ಲಿ ನೀರಿನಲ್ಲಿ ಆಟ ಆಡೋದಕ್ಕೆ ಮತ್ತೆ ನೀರಿನಲ್ಲಿ ಇಲ್ಲಿ ಎಂಜಾಯ್ ಮಾಡೋದಕ್ಕೂ ಕೂಡ ಕೆಲವು ಆಟೋಟಕ್ಕೆ ಕೂಡ ಅಲ್ಲೆಲ್ಲವೂ ಕೂಡ ಇದಾವೆ, ವ್ಯವಸ್ಥೆಗಳಿದಾವೆ. ಒಟ್ಟಾರೆ ನಾವು ಗಮನಿಸ್ತಾ ಹೋದ್ರೆ ಈ ಡಾಲ್ ಲೇಕ್ ನಲ್ಲಿ ಪೆಲಂಗಾವ್ನ ಅಟ್ಯಾಕ್ ಆದ ನಂತರ ಇಲ್ಲಿ ಬರುವ ಯಾತ್ರಿಕರ ಸಂಖ್ಯೆ ಕಡಿಮೆ ಆಗಿದೆ. ಮತ್ತೆ ಬಹಳ ಸೂಕ್ಷ್ಮ ಪ್ರದೇಶ, ಶ್ರೀನಗರದ ಹೃದಯ ಭಾಗದಲ್ಲೇ ಇದಿರೋದ್ರಿಂದಾಗಿ ಜನರಿಗೆ ಇಲ್ಲಿ ಬರೋದಕ್ಕೆ ನಿಷಿದ್ಧ ನಿರ್ಬಂಧವನ್ನ ಹೇರಲಾಗಿದೆ. ಸದ್ಯಕ್ಕೆ ಅದೆಲ್ಲದರ ಹೊರತಾಗಿಯೂ ಕೂಡ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಸೇನಾ ಆಪರೇಷನ್ಗಳು ನಡೀತಾ ಇದೆ. ರಾಜತಾಂತ್ರಿಕವಾಗಿ ಭಾರತ ಪಾಕಿಸ್ತಾನದ ಮೇಲೆ ಒತ್ತಡ ಹಾಕುವಂತ ಕೆಲಸವನ್ನ ಮಾಡ್ತಾ ಇದೆ. ಮುಂದುವರೆದು ಪಾಕಿಸ್ತಾನವನ್ನ ಹೆಣೆಯೋದಕ್ಕೆ ಗಡಿಯಲ್ಲಿ ಭಯೋತ್ಪಾದಕರ ನೆಲೆಗಳನ್ನ ಧ್ವಂಸ ಮಾಡೋದಕ್ಕೂ ಕೂಡ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಬಣಗುಡ್ತಾ ಇದೆ. ಉಗ್ರರ ದಾಳಿಗೆ ನಲುಗಿದೆ ಜಮ್ಮು ಕಾಶ್ಮೀರದ ಟೂರಿಸಂ. ದಾಲ್ ಸರೋವರದಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದೆ. ತೋರಿಸ್ತಾ ಇದ್ದಾರೆ ನೋಡಿ, ಹೆಂಗಿದೆ ಇಲ್ಲಿ ಡಾಲ್ ಲೇಕ್ ಅಂತ ಹೇಳಿ. ಯಾವಾಗ್ಲೂ ಕೂಡ ಪ್ರವಾಸಿಗರಿಂದಲೇ ಗಿಜಿಗುಡುವಂತ ಈ ಡಾಲ್ ಲೇಕ್ ಇವತ್ತು ಯಾರೂ ಇಲ್ಲದೆ ಬಣಗುಡ್ತಾ ಇದೆ. ಇದಕ್ಕೆ ಕಾರಣ ಇಲ್ಲಿ ಭಯೋತ್ಪಾದಕ ಚಟುವಟಿಕೆ ಆದ ನಂತರ ಸಂಪೂರ್ಣವಾಗಿ ಇಲ್ಲೆಲ್ಲವೂ ಕೂಡ ನಿರ್ಬಂಧವನ್ನ ವಿಧಿಸಲಾಗಿದೆ. ಸುಮಾರು 45 ಪ್ರವಾಸಿ ತಾಣಗಳನ್ನ ಸಂಪೂರ್ಣ ಬಂದ್ ಮಾಡಿರೋದ್ರಿಂದಾಗಿ ಯಾವುದೇ ಪ್ರವಾಸಿಗರು ಅಲ್ಲಿಗೆ ಹೋಗೋದಕ್ಕೆ ಅವಕಾಶ ಇಲ್ಲ. ಅಲ್ಲಿ ನಾವು ಹೋದಾಗ ನಮ್ಗೆ ಕಾಣ ಸಿಗೋದು ಆರ್ಮಿ, ಜಮ್ಮು ಕಾಶ್ಮೀರ ಪೊಲೀಸರು ಬಿಟ್ರೆ ಬೇರೆ ಏನು ಕೂಡ ಇಲ್ಲ. ನೋಡಿ, ಇದು ಯಾವಾಗ್ಲೂ ಕೂಡ ಇಲ್ಲಿ ಪ್ರವಾಸಿಗರು ಈ ಬೋಟ್ ಗಳ ಮೂಲಕ ಇಲ್ಲಿ ರೈಡ್ ಮಾಡ್ತಾ ಇದ್ರು. ಇಲ್ಲಿ ಕೆಲವು ಕೆಫೆಟೇರಿಯಾಗಳಿದಾವೆ, ಅದ್ರ ಜೊತೆಗೆ ಬೋಟ್ ನಲ್ಲೇ ಹೋಟೆಲ್ಗಳೆಲ್ಲವೂ ಕೂಡ ಇದಾವೆ. ಬಹಳ ಪೀಸ್ಫುಲ್ ಏರಿಯಾ ಇದು, ಗಿಜಿಗುಡುವಂತ ಏರಿಯಾ ಇದು. ಈ ಡಾಲ್ ಲೇಕ್ ಸುಮಾರು ದೂರದವರೆಗೂ ಕೂಡ ಹಿಂಗೆ ಆವರಿಸಿಕೊಂಡಿದೆ. ಫಿಶಿಂಗ್ ಕೂಡ ಇಲ್ಲ ಆಗುತ್ತೆ. ಆ ಕಡೆಯಲ್ಲಿ ನೋಡಬಹುದು ನೀವು, ಪ್ರಕೃತಿಯ ಸುಂದರವಾದಂತ ಮಡಿಲಿನಲ್ಲಿ ಹೇಗೆ ಮನಮೋಹಕವಾದಂತ ದೃಶ್ಯ ಹೇಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಇಲ್ಲಿರುವಂತ ಸಿಬ್ಬಂದಿ ಕೂಡ ಕೇವಲ ಇಲ್ಲಿ ಕೂತು ಇಲ್ಲಿದ್ದು ಸದ್ಯಕ್ಕೆ ಯಾವುದೇ ಪ್ರವಾಸಿಗರು ಇಲ್ಲದೆ ಇರೋದ್ರಿಂದಾಗಿ ಇಲ್ಲಿ ಸುಮ್ಮನೆ ಕೂತಿರೋದನ್ನ ತಾವು ನೋಡ್ತಾ ಇದ್ದೀರಿ. ಮುಂದುವರೆದು ಗಮನಿಸ್ತಾ ಹೋದ್ರೆ ಅಲ್ಲಿ ಕೂಡ ನೋಡಿ, ಅಲ್ಲೆಲ್ಲವೂ ಕೂಡ ಬೋಟ್ಗಳು ಹಂಗೆ ಖಾಲಿ ನಿಂತ್ಕೊಂಡಿರೋದನ್ನ ತಾವು ನೋಡ್ತಾ ಇದ್ದೀರಿ. ಡಾಲ್ ಲೇಕ್ ಆ ಕಡೆ ಒಂದು ರೆಸಾರ್ಟ್ ಕೂಡ ಇದೆ ನೋಡಿ, ಅಲ್ಲೆಲ್ಲವೂ ಕೂಡ ಖಾಲಿಯಾಗಿದೆ. ಪ್ರವಾಸಿಗರು ಕೆಲವು ಸೀಮಿತ ಜಾಗಗಳಿಗೆ ಮಾತ್ರ ಹೋಗಿ ಟೂರಿಸ್ಟ್ ಅಲ್ಲಿ ಹೋಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಅದರ ಹೊರತಾಗಿ ಬೇರೆ ಏನು ಕೂಡ ಇಲ್ಲ. ಇಲ್ಲಿ ನೀರಿನಲ್ಲಿ ಆಟ ಆಡೋದಕ್ಕೆ ಮತ್ತೆ ನೀರಿನಲ್ಲಿ ಇಲ್ಲಿ ಎಂಜಾಯ್ ಮಾಡೋದಕ್ಕೂ ಕೂಡ ಕೆಲವು ಆಟೋಟಕ್ಕೆ ಕೂಡ ಅಲ್ಲೆಲ್ಲವೂ
ಕೂಡ ಇದಾವೆ, ವ್ಯವಸ್ಥೆಗಳಿದಾವೆ. ಒಟ್ಟಾರೆ ನಾವು ಗಮನಿಸ್ತಾ ಹೋದ್ರೆ ಈ ಡಾಲ್ ಲೇಕ್ ನಲ್ಲಿ ಪೆಹಲ್ಗಾಂವ್ನ ಅಟ್ಯಾಕ್ ಆದ ನಂತರ ಇಲ್ಲಿ ಬರುವ ಯಾತ್ರಿಕರ ಸಂಖ್ಯೆ ಕಡಿಮೆ ಆಗಿದೆ. ಮತ್ತೆ ಬಹಳ ಸೂಕ್ಷ್ಮ ಪ್ರದೇಶ, ಶ್ರೀನಗರದ ಹೃದಯ ಭಾಗದಲ್ಲೇ ಇದಿರೋದ್ರಿಂದಾಗಿ ಜನರಿಗೆ ಇಲ್ಲಿ ಬರೋದಕ್ಕೆ ನಿಷಿದ್ಧ ನಿರ್ಬಂಧವನ್ನ ಹೇರಲಾಗಿದೆ. ಸದ್ಯಕ್ಕೆ ಅದೆಲ್ಲದರ ಹೊರತಾಗಿಯೂ ಕೂಡ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಸೇನಾ ಆಪರೇಷನ್ಗಳು ನಡೀತಾ ಇದೆ. ರಾಜತಾಂತ್ರಿಕವಾಗಿ ಭಾರತ ಪಾಕಿಸ್ತಾನದ ಮೇಲೆ ಒತ್ತಡ ಹಾಕುವಂತ ಕೆಲಸವನ್ನ ಮಾಡ್ತಾ ಇದೆ. ಮುಂದುವರೆದು ಪಾಕಿಸ್ತಾನವನ್ನ ಹೆಣೆಯೋದಕ್ಕೆ ಗಡಿಯಲ್ಲಿ ಭಯೋತ್ಪಾದಕರ ನೆಲೆಗಳನ್ನ ಧ್ವಂಸ ಮಾಡೋದಕ್ಕೂ ಕೂಡ ಕಾರ್ಯಾಚರಣೆ ಭರದಿಂದ ಸಾಗಿದೆ.